ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ನಮಸ್ಕಾರ. ಇಲ್ಲಿ ನೀವು ಗಮನಿಸಬಹುದು, ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ನಡೀತಾ ಇದೆ. ಕುಣಿಗಲ್ ವೆಲ್ಲಿ ರೆಸಿಡೆನ್ಸಿ ಸ್ಕೂಲ್, ಇದು ವಿಜಯ್ PU ರೆಸಿಡೆನ್ಸಿ ಕಾಲೇಜಿನಲ್ಲಿ ಈ ಒಂದು ನೇಮಕಾತಿ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಟೀಚರ್ ಫಾರ್ ICSE ಹಾಗೂ ಸ್ಟೇಟ್ ಸಿಲೆಬಸ್ಗಳಿಗೆ ಬೋಧನೆ ಮಾಡಲು ಟೀಚರ್ಗಳನ್ನು ಕೂಡ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಪೊಸಿಷನ್ ಡ್ರೆಸ್ ನಾವಿಲ್ಲಿ ನೋಡೋಣ. ಇಲ್ಲಿ ಕಿದರ್ ಗಾರ್ಟನ್ ಮೈಂಡ್ ಟೀಚರ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪ್ರೈಮರಿ ಸ್ಕೂಲ್ ಟೀಚರ್ ಫಾರ್ ಮ್ಯಾಥಮೆಟಿಕ್ಸ್ ಇಂಗ್ಲೀಷ್, ಅಂದರೆ ಇಲ್ಲಿ ಪ್ರೈಮರಿ ಸೆಕ್ಷನಲ್ಲಿ ಇವರು ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ಟೀಚರ್ಗಳು ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಗಮನಿಸಬಹುದು, ಮಿಡಲ್ ಸ್ಕೂಲ್ ಟೀಚರ್ಗಳಿಗೆ ಇಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಟೀಚರ್ಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಹಾಗೂ ಇಂಗ್ಲೀಷ್ ಮತ್ತು ಸೈನ್ಸ್ ಟೀಚರ್ಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಹೈಯರ್ ಪ್ರೈಮರಿ ಟೀಚರ್ ಫಾರ್ ಇಂಗ್ಲೀಷ್ PCMB ಮತ್ತು HCG ಶಿಕ್ಷಕರನ್ನು ಕೂಡ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಹೈಸ್ಕೂಲ್ ಟೀಚರ್ಗಳನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾರೆ. ಅಲ್ಲಿ ಇಂಗ್ಲೀಷ್ ಟೀಚರ್ PCMB ಸಬ್ಜೆಕ್ಟ್ನಲ್ಲಿ ಅಧ್ಯಯನ ಮಾಡಿರುವಂಥ ಅಭ್ಯರ್ಥಿಗಳು ಮತ್ತು HCG ಇವರನ್ನು ಕೂಡ ಸ್ನಾತಕೋತ್ತರ ಪದವಿ ಮಾಡಿದಂಥ ಅಭ್ಯರ್ಥಿಗಳಿಂದ ಈ ಹುದ್ದೆಗೆ ನೇಮಕಾತಿಯವರು ಮಾಡಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಒಳ್ಳೆಯ ಒಂದು ಸ್ಕೂಲ್ ಆಗಿದೆ. ಇಲ್ಲಿ ನೀವು ಕಾರ್ಯ ನಿರ್ವಹಿಸಬಹುದು. ಜೊತೆಗೆ ಇಲ್ಲಿ ಒಳ್ಳೆಯ ಒಂದು ನಿಮ್ಮ ಕೆರಿಯರ್ ಕೂಡ ನೀವು ಇಲ್ಲಿ ಗ್ರೋತ್ ಮಾಡ್ಕೋಬಹುದು. ಜೊತೆಗೆ ಇಲ್ಲಿ ಒಳ್ಳೆಯ ನಿಮಗೆ ಸ್ಯಾಲ್ರಿ ಜೊತೆಗೆ ಒಳ್ಳೆಯ ಬೆನಿಫಿಟ್ಸ್ ಕೂಡ ಇವರು ನಿಮಗೆ ನೀಡ್ತಾ ಇರ್ತಾರೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ಇಮೇಲ್ಗೆ ನಿಮ್ಮ ರೆಸ್ಯೂಮನ್ನು ಕೂಡ ಇಲ್ಲಿ ನೀವು ಸೆಂಡ್ ಮಾಡಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಒಂದು ಕಾಂಟ್ಯಾಕ್ಟ್ ನಂಬರ್ ಕೂಡ ಇವರು ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಇಲ್ಲಿ ನೋಡಬಹುದು, ಇಲ್ಲೊಂದು QR ಕೋಡ್ ಇದೆ. ಈ QR ಕೋಡ್ ನೀವು ಸ್ಕ್ಯಾನ್ ಮಾಡಿ ರಿಜಿಸ್ಟ್ರೇಷನ್ ಕೂಡ ನೀವು ಆಗಬಹುದು. ಸ್ಕೂಲಿನ ಒಂದು ಅಡ್ರೆಸ್ ಕೂಡ ನೀವು ಇಲ್ಲಿ ನೋಡಬಹುದು. ಅಡ್ರೆಸ್ ಗೊತ್ತಿಕೆರೆ, ಕುಣಿಗಲ್, ತುಮಕೂರು ಡಿಸ್ಟಿಕ್, ಕರ್ನಾಟಕದಲ್ಲಿ ಕಂಡುಬರುವಂಥದ್ದು ಶಿಕ್ಷಣ ಸಂಸ್ಥೆಯಾಗಿದೆ. ಜೊತೆಗೆ ಆ ಸ್ಕೂಲಿನ ಒಂದು ವೆಬ್ಸೈಟ್ ಕೂಡ ನೀಡ್ತಾ ಇದ್ದಾರೆ. ಅದನ್ನು ಕೂಡ ನೀವು ಇಲ್ಲಿ ಗಮನಿಸಿ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಲಿಮಿಟೆಡ್ನಲ್ಲಿ ಈ ನೇಮಕಾತಿ ನಡೀತಾ ಇದೆ. ಇಲ್ಲಿ ಕೂಡ ನಾನ್ ಎಕ್ಸಿಕ್ಯೂಟಿವ್ ವರ್ಗದಲ್ಲಿ ಅನುಭವಿ ಸಿಬ್ಬಂದಿಯವರನ್ನು ಸ್ಪೆಷಲ್ ರಿಕ್ರೂಟ್ಮೆಂಟ್ ಮೂಲಕ ಇವರು ನೇಮಕಾತಿ ಮಾಡಿಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ನಾನ್ ಎಕ್ಸಿಕ್ಯೂಟಿವ್ ವರ್ಗದಲ್ಲಿ ಅಂಗವೈಕಲ್ಯತೆ ಮಾನದಂಡ ಅಂದರೆ PWD ಹೊಂದಿದಂಥ ಅಭ್ಯರ್ಥಿಗಳಿಗೆ ಈ ಒಂದು ನೇಮಕಾತಿಯಲ್ಲಿ ನಡೀತಾ ಇದೆ. ಅರ್ಜಿ ಸಲ್ಲಿಕೆ ದಿನಾಂಕ ಅಂದರೆ ಇದು ಈಗಾಗಲೇ ಕಾಲ್ಫಾರ್ಮ್ ಆಗಿತ್ತು. ಇವಾಗ ಇದನ್ನು ಈ ಒಂದು ಅಧಿಸೂಚನೆಯನ್ನು ಇದು ಮುಂದೂಡಲಾಗಿದೆ. ಆದ್ದರಿಂದ ಮತ್ತೊಮ್ಮೆ ಪತ್ರಿಕಾ ಪ್ರಕಟಣೆ ಆಗಿದೆ. ನೀವು ಇಲ್ಲಿ ಗಮನಿಸಬಹುದು, ಫೆಬ್ರವರಿ 3, 2025 ಈ ಪತ್ರಿಕೆಯಲ್ಲಿ ಹೊರಡಿಸಲಾದ ಜಾಹೀರಾತಿನ ಬಗ್ಗೆ ಗಮನ ಹರಿಸಿ. ಅಂದರೆ ಇದು ಫೆಬ್ರವರಿ 3 ಈ ಒಂದು ಪ್ರಕಟಣೆ ಇದು ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು. ಅದರ ಮೂಲಕ ಇನ್ನೂ ಕೆಲವೊಂದಿಷ್ಟುಗಳನ್ನು ಕೂಡ ಇದನ್ನು ಮುಂದೆ ಹಾಕಲಾಗಿದೆ. ಆದ್ದರಿಂದ ಇದನ್ನು ಕೂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಕೂಡ ಆಹ್ವಾನಿಸುತ್ತಿದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ನಾನ್ ಎಕ್ಸಿಕ್ಯೂಟಿವ್ ವರ್ಗದಲ್ಲಿ ಅನುಭವಿ ಸಿಬ್ಬಂದಿ ಕೂಡ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿ 101ರಿಂದ 120 ಹುದ್ದೆ ಕೂಡ ಇದೆ. ಗ್ರೇಡ್ 1 ಹುದ್ದೆಗಳಾಗಿರುತ್ತವೆ. ಜೂನಿಯರ್ ಆಪರೇಟರ್ ಹುದ್ದೆ ಆಗಿದೆ. ಒಟ್ಟು 815ಗಳಿಗೆ ಈ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಸ್ಪೆಷಲ್ ರಿಕ್ರೂಟ್ಮೆಂಟ್ ಡ್ರೈವ್ ಇನ್ ನಾನ್ ಎಕ್ಸಿಕ್ಯೂಟಿವ್ SRD ವರ್ಗದಲ್ಲಿ ಅಂಗವೈಕಲ್ಯ ಮಾನದಂಡ ಅಂದರೆ ಇಲ್ಲಿ PW ಹೊಂದಿದಂಥ ಅಭ್ಯರ್ಥಿಗಳಿಗೆ ಈ ಹುದ್ದೆಯನ್ನು ಕೂಡ ಇವರು ಮೀಸಲಾಗಿದೆ. ಇಲ್ಲಿ ನೀವು ನೋಡಬಹುದು, ಹುದ್ದೆಯ ಕೋಡ್ 701ರಿಂದ 704ವರೆಗೆ ಗ್ರೇಡ್ 1 ಹುದ್ದೆಯಾಗಿದೆ. ಇಲ್ಲಿ ಜೂನಿಯರ್ ಅಟೆಂಡರ್ ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಒಟ್ಟು 23 ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಅದೇ ರೀತಿಯಾಗಿ 705ರಿಂದ 708 ಹುದ್ದೆ ಕೂಡ ಆಗಿದೆ. ಗ್ರೇಡ್ 3 ಹುದ್ದೆಯಾಗಿದೆ. ಜೂನಿಯರ್ ಬಿಸ್ನೆಸ್ ಅಸಿಸ್ಟೆಂಟ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ. ಒಟ್ಟು 8 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ಮೇಲಿನ ಹುದ್ದೆಗಳಿಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇದೇ ತಿಂಗಳು ಫೆಬ್ರವರಿ 28, 2025 ರಂದು ಆನ್ಲೈನ್ ಕೂಡ ಇಲ್ಲಿ ಓಪನ್ ಆಗಿರುತ್ತದೆ. ಅರ್ಜಿಯನ್ನು ನೀವು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಿ. ಹಾಗೆ ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿನಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ಕೂಡ ನೀವು ಇಲ್ಲಿ ಡಾಟಾ ಕಮಿಟೆಡ್ ಅಪ್ಲಿಕೇಶನ್ ಅಂದರೆ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ 21/2/2025 ಮಾರ್ನಿಂಗ್ 9 ಗಂಟೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಲಾಸ್ಟ್ ಡೇಟ್ ಅಂದರೆ ಲಾಸ್ಟ್ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ 3/4/2025 ಸಾಯಂಕಾಲ 5 ಗಂಟೆಯವರೆಗೆ ನಿಮಗೆ ಇಲ್ಲಿ ನೇಮಕಾತಿ ಸಮಯವನ್ನು ಕೂಡ ನೀಡ್ತಾ ಇದ್ದಾರೆ. ಆನ್ಲೈನ್ ಮುಖಾಂತರ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ನೋಡಬಹುದು, ಸೈಂಟಿಸ್ಟ್ ಹುದ್ದೆಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಒಟ್ಟು 30 ಹುದ್ದೆಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇವರಿಗೆ 14
EWSಗೆ 3 ಹುದ್ದೆ, OBCಗೆ 6 ಹುದ್ದೆ, SCಗೆ 7 ಹುದ್ದೆ, ಇಷ್ಟೆಲ್ಲ ಹುದ್ದೆಗಳನ್ನು ಮೀಸಲಾಗಿದೆ. ಜೊತೆಗೆ ಇಲ್ಲಿ ನಿಮಗೆ ಅಂದರೆ ಸ್ಯಾಲ್ರಿ ಕೂಡ ನೀವು ಇಲ್ಲಿ ನೋಡಬಹುದು. ನಿಮಗೆ 67,000ದಿಂದ 7,08,000 ಒಳಗೂ ಕೂಡ ನಿಮಗೆ ವೇತನ ಕೂಡ ಇವರು ನೀಡ್ತಾ ಇದ್ದಾರೆ. ನಿಮಗೆ ಇಲ್ಲಿ ಕ್ವಾಲಿಫಿಕೇಷನ್ ನೀವು ಇಲ್ಲಿ MA ಅಥವಾ MTech ಆಗಿರಬೇಕು. ಜೊತೆಗೆ PhD ಸೈನ್ಸ್ ಅಥವಾ ಇಂಜಿನಿಯರಿಂಗ್ ನೀವು PhD ಕೂಡ ಇಲ್ಲಿ ಮಾಡಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ನಿಮಗೆ ವಯೋಮಿತಿ 32 ವರ್ಷದ ಅಭ್ಯರ್ಥಿಯು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಒಂದು ವೆಬ್ಸೈಟ್ಗೆ ಹೋಗಿ ವಿಸಿಟ್ ಮಾಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಈ ರೀತಿಯಾಗಿ ಭಾರತದ ಮತ್ತೊಂದು ಸಂಸ್ಥೆಯಾದ ಇಲ್ಲಿ ನೀವು ಗಮನಿಸಬಹುದು, ಪವರ್ ಗ್ರಿಡ್ನಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಪವರ್ ಗ್ರಿಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ಭಾರತ ಸರ್ಕಾರದ ಒಂದು ಉದ್ಯಮವಾಗಿದೆ. ಇದು ದಕ್ಷಿಣ ವಲಯ 2 ಮತ್ತು ಸಿಂಗನಾಯಕನಹಳ್ಳಿ, ಯಲಹಂಕ ಹೋಬಳಿ, ಬೆಂಗಳೂರಲ್ಲಿ ಕಂಡುಬರುವಂಥ ಒಂದು ಸಂಸ್ಥೆಯಾಗಿದೆ. ನೀವು ಇಲ್ಲಿ ಗಮನಿಸಬಹುದು, ಕರ್ನಾಟಕ ಮತ್ತು ತಮಿಳುನಾಡು ಒಂದು ಸಹಯೋಗದಿಂದ ಈ ಒಂದು ಸಂಸ್ಥೆ ನಡೀತಾ ಇದೆ. ನೀವು ಇಲ್ಲಿ ಗಮನಿಸಬಹುದು, ಈ ಒಂದು ಸಂಸ್ಥೆಯ ವೆಬ್ಸೈಟ್ ಕೂಡ ಇಲ್ಲಿ ನೀವು ಇಲ್ಲಿ ಗಮನಿಸಬಹುದು. ಇವುಗಳ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೀವು ನೋಡಬಹುದು, ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಕ್ಷೇತ್ರ ಮೇಲ್ವಿಚಾರಕಗಾಗಿ ಇಲ್ಲಿ ಗುತ್ತಿಗೆ ಆಧಾರದ ಮೇಲೆ ಅನುಭವಿಕರನ್ನು ಅಥವಾ ವೃತ್ತಿಪರರನ್ನು ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅರ್ಜಿ ಮತ್ತು ಇತರೆ ಈ ಎಲ್ಲ ಮಾಹಿತಿಗಳಿಗಾಗಿ ಈ ಒಂದು ವೆಬ್ಸೈಟ್ ಮೂಲಕ ನೀವು ತಿಳಿದುಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಪವರ್ ಗ್ರಿಡ್ಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಇದೇ ತಿಂಗಳು 21/2/2025 ಸ್ಟಾರ್ಟ್ ಆಗಿದೆ. ಜೊತೆಗೆ ಪವರ್ ಗ್ರಿಡ್ಗೆ ಆನ್ಲೈನ್ ಅರ್ಜಿ ಸಲ್ಲಿಸಿ ಕೊನೆಯ ದಿನಾಂಕ 6/3/2025 ಒಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಒಂದು QR ಕೋಡ್ ಮೂಲಕ ನೀವು ಸ್ಕ್ಯಾನ್ ಮಾಡಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಈ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ನಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಬಸವೇಶ್ವರ ಸರ್ಕಲ್ ಹತ್ತಿರ ಮುಖ್ಯ ರಸ್ತೆ ಬೀದರ್ನಲ್ಲಿ ಇದು ಕಂಡುಬರುತ್ತದೆ. ಇಲ್ಲಿ ನೀವು ನೋಡಬಹುದು, ಇದು 20/2/2025 ಒಂದು ಪತ್ರಿಕಾ ಪ್ರಕಟಣೆಯಾಗಿದೆ. ನೇಮಕಾತಿ ಪ್ರಕಟಣೆ ಮಾಡ್ತಾ ಇದ್ದಾರೆ. ಜಿಲ್ಲಾ ಸಹಕಾರ ಬ್ಯಾಂಕ್ ನಿಯಮಿತ ಬೀದರ್ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಮುಖ್ಯ ಪ್ರಧಾನ ವ್ಯವಸ್ಥಾಪಕರ ಅಂದರೆ ಇಲ್ಲಿ ನೀವು ಗಮನಿಸಬಹುದು, ಚೀಫ್ ಜನರಲ್ ಮ್ಯಾನೇಜರ್ ಹುದ್ದೆಗೆ ಇವರು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಹುದ್ದೆಗೆ ನೀವು ಇಮೇಲ್ ಮುಖಾಂತರವಾಗಲಿ ಅಂಚೆ ಮುಖಾಂತರ ಖುದ್ದಾಗಿ ನೀವೇ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೂಡ ಇಲ್ಲಿ ನಿಮಗೆ ನೀಡ್ತಾ ಇದ್ದಾರೆ. ನೀವು ಇಲ್ಲಿ ಗಮನಿಸಬಹುದು, ಅರ್ಜಿ ನಮೂನೆಯನ್ನು ನಮ್ಮ ಬ್ಯಾಂಕ್ ವೆಬ್ಸೈಟ್ ಅಂದರೆ ಒಂದು ಬ್ಯಾಂಕ್ ವೆಬ್ಸೈಟ್ ಮುಖಾಂತರ ಕೂಡ ನೀವು ಇಲ್ಲಿ ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ಒಂದು ಅರ್ಜಿ ಫಾರ್ಮ್ ಇದೆ. ಆ ಅರ್ಜಿ ಫಾರ್ಮ್ ಕೂಡ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ಭರ್ತಿ ಮಾಡಿ ಇದೇ ತಿಂಗಳು ದಿನಾಂಕ 6/3/2025 ಸಾಯಂಕಾಲ 5 ಗಂಟೆಯೊಳಗಾಗಿ ನೀವು ಆ ಒಂದು ಅರ್ಜಿ ಫಾರಮ್ ತುಂಬಿ ಈ ಒಂದು ಅಡ್ರೆಸ್ಸಿಗೆ ಅಂದರೆ ಇಲ್ಲಿ ನೀವು ಗಮನಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಬೀದರ್ ಇವರಿಗೆ ಸಂಪರ್ಕಿಸಬಹುದು. ಅವರ ಒಂದು ಫೋನ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಜೊತೆಗೆ ಅವರ ಒಂದು ಇಮೇಲ್ ಕೂಡ ನೀಡ್ತಾ ಇದ್ದಾರೆ, ಅದನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು. ಜೊತೆಗೆ ಇವರು ಕಾಂಟ್ಯಾಕ್ಟ್ ನಂಬರ್ ಕೂಡ ಅವರು ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆಯಬಹುದು. ಹಾಗಾಗಿ ಭಾರತದ ಮತ್ತೊಂದು ಪಡೆಗಳಲ್ಲಿ ಒಂದಾದ BSF ಪಡೆಗಳಲ್ಲಿ ಕೂಡ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಈ ಗಡಿ ಭದ್ರತಾ ಪಡೆಯಲ್ಲಿ BSFನ ಒಂದು ಕಚೇರಿಗಳಲ್ಲಿ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, ಕಸ ಗುಡಿಸುವವರ ನೇಮಕಾತಿಯನ್ನು ಕೂಡ ಇವರು ಮಾಡ್ಕೊಳ್ತಾ ಇದ್ದಾರೆ. BSF ನೀವು ಇಲ್ಲಿ ಗಮನಿಸಬಹುದು, ಬೆಂಗಳೂರಿನಲ್ಲಿ STC ಅಥವಾ BSF ಅಂಕುರ ಪ್ಲೇ ಸ್ಕೂಲ್ನಲ್ಲಿ ಗುತ್ತಿಗೆ ಆಧಾರದ ಮೇಲೆ ಅಂದರೆ ಇವು ಗುತ್ತಿಗೆ ಆಧಾರದ ಮೇಲೆ ಕಸ ಗುಡಿಸಲು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು, BSF ಹುತಾತ್ಮ ವಿಧವೆಯರ ಮತ್ತು ಮಕ್ಕಳಿಗೆ ಮೊದಲ ಆದ್ಯತೆಯನ್ನು ಕೂಡ ಇವರು ನೀಡ್ತಾ ಇದ್ದಾರೆ. ಈ ಒಂದು ಹುದ್ದೆ ನೀವು ಇಲ್ಲಿ 89 ದಿನಗಳ ಒಳಗಾಗಿ ನೀವು ಇಲ್ಲಿ ಕಾರ್ಯವನ್ನು ಕೂಡ ಇಲ್ಲಿ ನೇಮಿಸಲಾಗುತ್ತದೆ. ನೀವು ಇಲ್ಲಿ ಗೌರವಧನ ಅಂದರೆ ನಿಮಗೆ ಸರ್ಕಾರದ ಒಂದು ವೇತನ ಕೂಡ ಇವರು ಗೌರವಧನ ಕೂಡ ಇಲ್ಲಿ ಇವರು ನೀಡುತ್ತೆ. ಜೊತೆಗೆ ಇತರೆ ಭತ್ಯೆಗಳನ್ನು ಕೂಡ ಇವರು ನಿಮಗೆ ನೀಡ್ತಾ ಇದ್ದಾರೆ. ಕಸ ಗುಡಿಸುವ ಕೆಲಸಕ್ಕೆ ನೇಮಕವಾಗುವವರನ್ನು ಯಾವುದೇ ಕಾರಣ ನೀಡದೆ ಅಂದರೆ ಇಲ್ಲಿ ನಿಮಗೆ ಒಂದು ವೇಳೆ ನೀವು ನೇಮಕ ಆದರೆ ನಿಮ್ಮನ್ನು ಅವರು ಯಾವುದಾದ್ರೂ ಕಾರಣಕ್ಕಾದರೂ ನಿಮ್ಮನ್ನು ಅವರು ಇಲ್ಲಿ ವಜಾಗೊಳಿಸಬಹುದು. ಅದೇ ರೀತಿಯಾಗಿ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದರೆ ಕನಿಷ್ಠ 10ನೇ ತರಗತಿಯಲ್ಲಿ ನೀವು ಪಾಸಾಗಿರಬೇಕು. ಜೊತೆಗೆ ಇಲ್ಲಿ ಮಾಲಿ ಕೆಲಸಗಳಿಗೆ ಕೂಡ ನೀವು ಇವರು ನೇಮಿಸಿಕೊಳ್ಳುತ್ತಿದ್ದಾರೆ. ನೇಮಕಾತಿ ಕನಿಷ್ಠ ವಯೋಮಿತಿ ನಿಮಗೆ ಇಲ್ಲಿ 18 ವರ್ಷಗಳಾಗಿರಬೇಕು. ಜೊತೆಗೆ 45 ವರ್ಷ ಒಳಗಿನ ಅಭ್ಯರ್ಥಿಯು ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ಇಲ್ಲಿ ದೈಹಿಕ ಮತ್ತು
ಮಾನಸಿಕ ಸದೃಢ ಅಂದರೆ ದೈಹಿಕವಾಗಿ ನೀವು ಫಿಟ್ನೆಸ್ ಎಂದು ಕೂಡ ನೀವು ಆಗಿರಬೇಕಾಗುತ್ತದೆ. ಜೊತೆಗೆ ಇಲ್ಲಿ ಸಂದರ್ಶನ ಮಾಡಲು ನಿಮಗೆ STC ಅಂದರೆ ಸಂದರ್ಶನ ಇಲ್ಲಿ ಡೇಟ್ ಕೂಡ ನೀಡ್ತಾ ಇದ್ದಾರೆ. 27/2/2025 ಬೆಳಗ್ಗೆ 10 ಗಂಟೆಗೆ ಇಲ್ಲಿ ನೇರ ಸಂದರ್ಶನ ಮುಖಾಂತರ ನಿಮಗೆ ಇವರು ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಆಸಕ್ತುಳ್ಳ ಅಭ್ಯರ್ಥಿಗಳು ಸ್ವವಿವರಗಳನ್ನು ಲಗತ್ತಿಸಿ ಅರ್ಜಿಯ ಜೊತೆಗೆ ಶೈಕ್ಷಣಿಕ ಅರ್ಹತೆಯ ಪ್ರಮಾಣ ಪತ್ರದ ದೃಢೀಕೃತ ಪ್ರತಿಯನ್ನು ಲಗತ್ತಿಸಿ ಇದೇ ತಿಂಗಳು 25/2/2025 ನೀವು ಅಥವಾ ನೀವೇ ಇಲ್ಲ ಅಂದರೆ ಖುದ್ದಾಗಿ ನೀವು ಅಂಚೆಯ ಮೂಲಕ ನೀವು ಈ ಒಂದು ಅಡ್ರೆಸ್ಗೆ ನೀವು ನಿಮ್ಮ ಒಂದು ದಾಖಲೆಗಳನ್ನು ನೀವು ಪೋಸ್ಟ್ ಮುಖಾಂತರ ಈ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೂಡಲೇ ಅರ್ಜಿಯನ್ನು ಸಲ್ಲಿಸಿ. ಇದೇ ರೀತಿಯ ಉದ್ಯೋಗ ಮಾಹಿತಿ ದೊರೆಯಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.